1 2 3 ಸ್ಟಾರ್ಟ್. ಈ ಪ್ರಭುಗಳು ಸರ್ ಸ್ವಾಗತ ಮಾಡ್ತಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಯಾಳ ಶಾಲೆಯಲ್ಲಿ ಹೊಸ ಶಿಕ್ಷಕರಾಗಿ ಬಂದಂಥ ಲಕ್ಷ್ಮೀರಾಮ್ ಅವರಿಗೆ ಈ ನಮ್ಮ ಶಾಲೆಗೆ ಮತ್ತು ಈ ನಮ್ಮ ಊರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಮಾಡ್ಕೊತಾ ಇದ್ದೀವಿ. ಅದೇ ರೀತಿ ಸ್ವಾಗತ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಅಥವಾ ನಮ್ಮ ಶಾಲೆಯ ಮುಖ್ಯ ಗುರುವಾಗಿರ್ತಕ್ಕಂಥ SS ಮುರಳಿ ಗುರುಗಳು ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳ ಪರವಾಗಿ ಅಥವಾ ಶಾಲೆಯ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ಥರ ಈ ನಮ್ಮ ಶಾಲೆಯ ಶಿಕ್ಷಕಿಯರ ತಂದೆಯರಾಗಿರ್ತಕ್ಕಂಥ ಅಪ್ಪರಿಂದ ಸರ್ ದೇವೇಂದ್ರ ಸರ್ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಶಾಲೆಯ ಶಿಕ್ಷಕಿಯರಾಗಿರ್ತಕ್ಕಂಥ ಯಲಮ್ಮ ಟೀಚರ್ ಅಥವಾ ಕಾಶಿಬಾ ಟೀಚರ್ ಸರ್ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಮ್ಮ ಶಾಲೆಯ ಲಘುಮುಖ ಮಕ್ಕಳಾಗಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ನಮ್ಮ ಶಿಕ್ಷಕರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಮ್ಮ ನಿಮ್ಮೆಲ್ಲರನ್ನ ಪ್ರೀತಿಯ ಆತ್ಮೀಯವಾಗಿ ಸ್ವಾಗತವನ್ನು ಕೊಡುವಂತಹ ಪ್ರಭುಗಳು ಸರ್ ಚಪ್ಪಾಳೆ. ಓಂ ಶ್ರೀ ಸದ್ಗುರುವೇ ನಮಃ. ನಾಲ್ಕವಾಡದ ಶರಣ ವೀರೇಶ್ವರರ ಅಡಿದಾವರಿಗಳಿಗೆ ಅನಿಮನಿದು, ಗುಡಿಹಾಳದ ಸದ್ಗುರು ದೇವರ ಅಡಿದಾವರಿಗಳಿಗೆ ಅನಿಮನಿದು. ಇಂದು ನಮ್ಮ ಗುಡಿಹಾಳ ಶಾಲೆ ಬಹಳ ಖುಷಿ ಪಡುವಂತಹ ಒಂದು ದಿನ. ಯಾಕಂದ್ರೆ ಬಹಳ ದಿನಗಳಾದ ನಂತರ ನಮ್ಮಲ್ಲಿ ಒಬ್ಬ ಶಿಕ್ಷಕರು ಬರ್ತಾರ ನೀವೆಲ್ಲ ಭಾಳ ಕೇಳ್ತಿದ್ರಿ, ಯಾವ ಬರ್ತಾರೆ ಹೊಸ ಟೀಚರ್ ಯಾವ ಬರ್ತಾರೆ. ಅದಕ್ಕೆ ಇವತ್ತು ಅವರು ಬಂದಿದ್ದಾರೆ. ಅದಕ್ಕೆ ಏನಪ್ಪ ಅಂತಂದ್ರೆ ಅವರು ಇವತ್ತು ಶುಭ ದಿನ, ಇವತ್ತು ಶುಕ್ರವಾರ ದಿನ ಲಕ್ಷ್ಮೀವಾರ. ಅದಕ್ಕೆ ಲಕ್ಷ್ಮೀ ಅವರು ನಮ್ಮ ಶಾಲೆಗೆ ಬಂದಿದ್ದಾರೆ. ಅವರು ಕೇವಲ ಲಕ್ಷ್ಮಿಯಾಗಿ ಅನ್ನೋಕ್ಕಿಂತ ಸರಸ್ವತಿ ದೇವತೆಯಾಗಿ ನಮ್ಮ ಮಕ್ಕಳಿಗೆ ಏನಪ್ಪ ಜ್ಞಾನವನ್ನು ಕೊಡುವಂಥ ದೇವತೆಯಾಗಿ ಬರಲಿ ಅಂತ ಹೇಳಿ ಅವ್ರು ಚಪ್ಪಾಳೆ ಮೂಲಕವಾಗಿ ನಾನು ಯಾವ ರೀತಿ ಮರುಭೂಮಿ ಒಳಗೆ ಒಂದು ಒಯಾಸಿಸ್ ಅಂತ ಹೇಳ್ತದೆ. ಮರುಭೂಮಿ ಒಳಗೆ ನೀರೆಲ್ಲ ಕಡೆ ನೀರು ಸಿಗುತ್ತೆ, ಎಲ್ಲಿ ಬಾಗಿಲ ಸಿಗೋರಿ. ಆ ಮರುಭೂಮಿ ಒಳಗೆ ಆ ರೀತಿ ವ್ಯವಸ್ಥೆ ಇರೋದು. ಎಲ್ಲಿ ಬೇಕಾದ್ರೆ ನೀರು ಸಿಗುವುದಿಲ್ಲ, ಎಲ್ಲಿ ಬೇಕಾದ್ರೆ ಕುದುರಾಕ ಗಿಡ ಇರೋದಿಲ್ಲ, ಒಂದು ನೆರಳು ಇರೋದಿಲ್ಲ. ಆದರೂ ಸಹ ಪರಮಾತ್ಮ ಏನು ಮಾಡ್ತಾನಪ್ಪ ಅಂತಂದ್ರೆ ಕೆಲವು ಜೀವಿಗಳು ಬದುಕಲಿ ಅಂಥೇಳಿ ಅಲ್ಲಿ ಒಯಾಸಿಸ್ ಇಟ್ಟಿರ್ತಾನೆ. ಏನಿರ್ತಾವಂತ ಒಯಾಸಿಸ್. ಹಂಗೆ ನಮ್ಮ ಗುಡಿಹಾಳ ಗ್ರಾಮದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಶಿಕ್ಷಕರ ಕೊರತೆ ಭಾಳ ಇತ್ತು. ಈ 1 to 7 ಇರುವಂಥ ಶಾಲೆ, ಅದರೊಳಗೆ ಒಬ್ಬ ಶಿಕ್ಷಕ ನಾನು ಮತ್ತು 3 ಅತಿ ಶಿಕ್ಷಕರು ಕಟ್ಕೊಂಡು ಇಲ್ಲಿ ಏನಪ್ಪ ಅಂದ್ರೆ ಕೆಲಸ ಮಾಡುವಂಥ ಒಂದು ಜವಾಬ್ದಾರಿ. ಅಂಥ ಸಮಯದೊಳಗೆ ನಾವು ಇಲಾಖೆ ಒಳಗೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅನೇಕ ಮನವಿ ಎಲ್ಲ ಮಾಡಿದ್ವಿ. ಮತ್ತು ಕಟ್ ಮಾಡಿ ಅದಕ್ಕೆ ಇವತ್ತು ಅವರು ಮೇಡಮ್ ಅವರು ಬಂದಿದ್ದಾರೆ. ಅದ್ರ ಜೊತೆಗೆ ಅವ್ರ ತಂದೆಯವರು ಬಂದಿದ್ದಾರೆ. ನಿಜವಾಗ್ಲೂ ಅಂಥ ಕನ್ಯೆಯನ್ನು ಪಡಿಬೇಕಾದ್ರೆ ನಮ್ಮ ಮೇಡಮ್ ಅವರು ಭಾಳ ಪುಣ್ಯ ಮಾಡಿದ್ರು ಅನ್ಕೋತೀನಿ. ಅದಕ್ಕೆ ಅವರಿಗೆ ಚಪ್ಪಾಳೆ ಬಂದಿದೆ. ಅದಕ್ಕೆ ನಿಮ್ಗೆ ಎಲ್ಲರಿಗೂ ಊಟ ಹಾಕೋಕ್ಕಿಂತ ಮೊದಲು ನಾವು ಊಟ ಮಾಡಿ ನೋಡ್ತೀವಿ. ಯಾಕಂದ್ರೆ ಸಾರ ಉಪ್ಪು ಖಾರ ಎಲ್ಲ ಚಲೋ ಆಗಿದ್ದಿಲ್ಲ. ಅದ್ರ ಮನೆಯೊಳಗೆ ತಂದೆ ತಾಯಿ ನೋಡ್ತಾರೆ. ಹಂಗೆ ಅವ್ರ ಮಗಳು ಈ ಊರಿಗೆ ಬರೋಕ್ಕಿಂತ ಮೊದಲು
ಪಾಪ ಅವರು ಅಡ್ಡಾಡಿ ಏನು ಮಾಡಿದ್ರು ಮುದ್ದೆಗಳಿಗೆ ಬಂದು ಮುದ್ದೆಗಳಿಂದ ನಮ್ಮ ಮನೆಗೆ ಬಂದು ಅಲ್ಲಿ ಕೊಟ್ಟರು ಅಲ್ಲಿಂದ ನಮ್ಮ ಶಾಲೆಗೆ ಬಂದು ಎಲ್ಲ ಈ ವಯಸ್ಸೊಳಗೂ ಸಹ ಇಷ್ಟೆಲ್ಲ ಉತ್ಸುಕತೆಯಿಂದ ಮಾಡಿದಾರಪ್ಪ ಅಂತಂದ್ರೆ ನಿಜವಾಗ್ಲೂ ನಾಲ್ಕು ಭಾಳ ಆದರ್ಶ ತಂದೆ ಅಂತ ನಾನು ಇಷ್ಟಪಡ್ತೇನೆ. ಅದಕ್ಕೆ ಈಗ ನಮ್ಮ ಶಾಲೆ